Find the root of the quadratic equation by applying the quadratic formula. ಸೊ ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ ಅಂತ ನೋಡಿ. given 4x square plus 4 cube of x plus 3 is equal to 0. So ಇದು x square plus bx plus c is equal to 0. ಫಾರ್ಮ್ಯಾಟ್ ಅಲ್ಲಿ ಸರಿ ಇದೆ ಇದು. ಸೊ a ಎಷ್ಟು ಬರುತ್ತೆ 4, b 4 root of 3, c 3. ಮುಂದಿನ ಸ್ಟೆಪ್ ಫಾರ್ಮುಲಾ and substitution. ಸೊ ಮೊದಲನೇದಾಗಿ ಡಿ ಕಂಡುಹಿಡಿಯಿರಿ. b square minus 4ac b 4 root 3 the whole square minus 4 into a into 3. So 4 root 3 whole square is 4 square into root 3 the whole square minus okay 16 48. ಸೊ ಇದು 16 ಮತ್ತೆ ಇದು 3 minus 48. So 48 48 0. ಸೊ ಇಲ್ಲಿ ನಾವು ಸಣ್ಣ ನೋಟ್ ಬರ್ಕೊಳ್ಳೋಣ. a into b whole to the power of n is equal to a to the power of n into b to the power of n ಫಾರ್ಮುಲಾ ಉಪಯೋಗಿಸ್ತಾ ಇದ್ದೀವಿ. ಸೊ d0 ಬಂತು. d0 ಬಂದರೆ ಆಲ್ಫಾ ಬೀಟಾ ಏನಾಗುತ್ತೆ? ಸೊ ಅದಕ್ಕೋಸ್ಕರ ನಾವು x to the power of x is equal to minus b plus or minus square root of t divided by 2a. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಬೇಕು. x is equal to minus of 4 root of 3 plus 0 divided by 2 into a is 4. So simplify ಮಾಡ್ಬೋದು. minus 4 root 3 divided by 2 into 4 4 ಕ್ಯಾನ್ಸಲ್ ಆಗುತ್ತೆ. minus root 3 by 2. ಸೊ ಬೇರೆ ಏನು ಪಾಸಿಬಿಲಿಟಿ ಇಲ್ಲ. ಹಾಗಾಗಿ alpha and beta are both equal to ಎರಡೂ minus root 3 by 2 ನೇ ಈಕ್ವಲ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಡಿ 0 ಆಗಿತ್ತು ಅಂತ ಹೇಳಿದ್ರೆ ರೂಟ್ಸ್ ವಿಲ್ ಬಿ ಈಕ್ವಲ್. ಡಿ ಗ್ರೇಟರ್ ದೆನ್ 0 ಆಗಿತ್ತು ಅಂತ ಹೇಳಿದ್ರೆ ರೂಟ್ಸ್ ವಿಲ್ ಬಿ ನಾಟ್ ಈಕ್ವಲ್ ಬಟ್ ರಿಯಲ್. ಲೆಸ್ ದೆನ್ 0 ನಾಟ್ ರಿಯಲ್. ಈಕ್ವಲ್ಸ್ ಟು ನಾಟ್ ಈಕ್ವಲ್ಸ್ ಟು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಾಟ್ ರಿಯಲ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತೀವಿ.